ಇವಾಗ ಏನು ವ್ಯತ್ಯಾಸಗಳು ನಿಮ್ಮ ಗಮನಕ್ಕೆ ನೆನ್ನೆ ದಾಖಲೆ ಎಲ್ಲ ಕೊಟ್ಟಿದ್ದೀನಿ. ಯಾಕೆಂದ್ರೆ ಇಷ್ಟ ದಿನ ನಾನು ಅದನ್ನ ಸುಮ್ನೆ ಏನಕ್ಕೆ ಟಿವಿಲೆಲ್ಲ ತೋರ್ಸೋದು, ಕೋರ್ಟ್ ಅಲ್ಲಿ ಇದೆ ಅಂತ ನಾನು ಇದ್ದೆ. ಅದು ತುಂಬಾ ಯಾವಾಗ ಇವ್ರ ಹತ್ರ ದಾಖಲೆ ಇಲ್ಲ ಅಂತ ಅವ್ರ ಕಡೆಯವರಿಂದ ನಮ್ಗೆ ರಾಂಗ್ ಮೆಸೇಜ್ ಬರ್ತಾ ಇತ್ತು. ಇದು ತಪ್ಪಾಗುತ್ತೆ. ನಾವು ಸೆಲೆಬ್ರಿಟಿ ಆಗಿ ಮೆಸೇಜ್ ಕರೆಕ್ಟ್ ಆಗಿ ಕೊಡ್ಬೇಕು ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ, ಇವಾಗ ಈ ಜಿಲ್ಲಾಧಿಕಾರಿ ಮತ್ತೆ SP ಅವ್ರ ಗಮನಕ್ಕೆ ತಂದಿದೀವಿ ಇದನ್ನ. ಯಾಕೆಂದ್ರೆ ಇಷ್ಟ ದಿವಸ ಬರೀ ಪೊಲೀಸ್ ಸ್ಟೇಷನ್ ಒಳಗಡೆ ಇತ್ತು. ನಿನ್ನೆ ಅಲ್ಲೂ ಹೋಗಿ ಅಲ್ಲಿ ನಿಮ್ಗೆ ದಾಖಲೆ ಒದಗಿಸಿದೀನಿ. ಇವತ್ತು ಇಲ್ಲಿ ನನ್ನ ಪ್ರಾಬ್ಲಮ್ಸ್ ಏನಿದೆ ಈ ಹಾಸನದ ಜಿಲ್ಲಾಧಿಕಾರಿ ಮತ್ತೆ DC ಆಫೀಸ್ ಅದಕ್ಕೂ ಕೊಟ್ಟಿದ್ದೀನಿ. ಅವರು ಎಲ್ಲ ಓದ್ಬಿಟ್ಟು ನಾನು ಮುಂದಿನ ಕ್ರಮ ನಾನು ತಗೋತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಮಾಡಿ ಇದಕ್ಕೊಂದು ಎಲ್ಲ ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಒಂದೇ ಸೈಟಿಗೆ ಒಂದೇ ಜಾಗಕ್ಕೆ ಎರಡೆರಡು ಖಾತೆ ನಂಬರ್ಗಳು, ಎರಡೆರಡು ಈ ಖಾತೆಗಳು ಬಂದಿರೋದು, ಈ ನಿಮ್ ದಾಖಲೆಗಳು ನೋಡಿದಾಗ ಇದ್ರ ಬಗ್ಗೆ ಏನಾದ್ರು ನಾನ್ ನಿಮಗೆ ಫಸ್ಟ್ ಡೇ ಹೇಳದ್ನಲ್ಲ, ಇದು ಫೇಕ್ ಮಾಡಿದ್ದಾರೆ, ಇದು ಯಾರೋ ನಟರಾಜ್ ಅನ್ನೋರು ಫೇಕ್ ಮಾಡಿದ್ದಾರೆ ಅಂತ. ನಮ್ಗೆ ಆಲ್ರೆಡಿ ಹಿಂದೆನೆ ಅವರು ನಟರಾಜು ಅವರು ಈ ಸೈಟ್ ಅವ್ರಿಗೆ ಗೊತ್ತು, ಆ ಏರಿಯಾ ಗೊತ್ತು. ನಟರಾಜು ಅಂದ್ರೆ ಅವನ ದೇವರಾಜು ಭಾವ, ಅವನು ನಟರಾಜು ಇಡೀ ಅವನೆಲ್ಲ ಯಾವ್ದೋ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿದ್ದಾನಂತೆ. ಹಿಂದೆ ಇಲ್ಲಿ ಇದ್ನಂತೆ ಆ ಏರಿಯಾದಲ್ಲಿ. ಅವ್ನ್ ಮಾಡಿರೋದು ಅಂತ ನಿಮ್ಗೆ ಫಸ್ಟ್ ಡೇ ಹೇಳಿದೆ. ಅವನ್ನ ಇಂಟರ್ವ್ಯೂ ಮಾಡ್ಬೇಡಿ, ಅವ್ನ ಹಂಗೆ ಬಿಡಿ, ನಮ್ಮನ್ ಬನ್ನಿ ಕೇಳಕ್. ಕಿಶೋರ್ ಅದೇನ್ ಗೊತ್ತಾ, ಅವ್ರನ್ನು ಕೂಡ ಮಾತಾಡ್ಸಿದ್ವಿ. ಅವ್ರ ಏನ್ ಹೇಳ್ತಾರೆ ಅಂದ್ರೆ, ನಾನ್ 4 ವರ್ಷದ ಹಿಂದೆನೆ 4 ವರ್ಷ ಆಗಿದೆ, 40 ವರ್ಷದ ಹಿಂದೆ ಪೇಪರ್ ಇದು ಗಲಾಟೆ ಆಗ್ತಿರೋದು. ಅವ್ನು 4 ವರ್ಷದಲ್ಲಿ ಮಾಡೋಗಿದೆ. ನನಗೆ ಯಾರು ಮಾಡ್ಕೊಟ್ರು ಅಯ್ಯಪ್ಪನೇ ಅವ್ರಿಗೂ ಮಾಡಿದ್ದಾರೆ. ಫೇಕ್ ಮಾಡಿರೋದೇ ಅಯ್ಯಪ್ಪ ಅಂತ ನನಗೆ ಮಾಹಿತಿ ಇದೆ. ಕರ್ಸ್ ಕೇಳಿ ಅಯ್ಯಪ್ಪನ, ಆಯ್ತಾ? ಯಾತಕ್ಕೆ ಕೇಳ್ಬಾರ್ದು ನೀವು? ಈಗ ಯಾರ್ದು ತಪ್ಪು ಅಂತೀರಾ? ಅಧಿಕಾರಿಗಳದ್ದು ತಪ್ಪು ಅಂತೀರಾ? ಇಲ್ಲ ನಾನ್ ಹೇಳ, ನಾನು ಅಧಿಕಾರಿಗಳು ತಪ್ಪು ಹೇಳಲ್ಲ. ಇವಾಗ ನಾನ್ ಸೈಟ್ ತಗೊಂಡೆ ತಪ್ಪು, ಈಗ ಅದನ್ನ ಹೇಳ್ಬಲ್ಲೆ ನಾನು. ಯಾಕೆಂದ್ರೆ ಈಶ್ವರಮ್ಮ ಅಲ್ವಾ, ಏನ್ ಮಾಡಿದ್ರು ತಪ್ಪು ನಮ್ದು. ಅದೇ ಬೇರೆ ಯಾರಾದ್ರೂ ಆಗಿದ್ರು ನೀವು ಇಷ್ಟೊಂದು ಬಂದು ಕೇಳ್ತಾ ಇರ್ಲಿಲ್ಲ. ನಾವು ಕೋಟಿಗಟ್ಲೆ ಬಂಡವಾಳ ಹಾಕ್ಬಿಟ್ಟು ಕದ್ದು ಸೈಡ್ ತಗೊಂಡಿದೀವಿ ಅನ್ನೋ ತರ ನೀವು ಮಾತಾಡ್ದಂಗಿತ್ತು. ಇವಾಗ ನೀವಲ್ಲ, ಸಮಾಜ ನಾನು ಹೇಳ್ತಿರೋದು. ಅದನ್ನ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ಅವ್ರ ಹತ್ರ ಯಾಕಿದೆ ಡೂಪ್ಲಿಕೇಟ್ ಅಂತ ಅವ್ರನ್ನ ಕೇಳಿ. ನಂದು ಯಾವ್ದು ಡೂಪ್ಲಿಕೇಟ್ ಇಲ್ಲ, ಕ್ಲಿಯರ್ ಇದೆ. ಪೇಪರ್ ಕೊಟ್ಟಿದ್ದೀನಿ ನಿಮ್ಗೆ, ಗೊತ್ತಾಯ್ತಾ? ನನ್ನ ಪೇಪರ್ ಕ್ಲಿಯರ್ ಆಗಿದೆ ಅಂತ ನಾನು ಕಾನೂನು ಪ್ರಕಾರ DC ಆಫೀಸು ಜಿಲ್ಲಾಧಿಕಾರಿಗೆ ತಲುಪಿಸಿದ್ದೀನಿ. ದಾಖಲೆ ಕೊಡ್ಬೇಕು ನಾನು. ಯಾಕೆಂದ್ರೆ ಇಷ್ಟ ಆದ್ಮೇಲೆ ಅವ್ರಿಗೆ ತಲುಪಿಸ್ಬೇಕು. ನಮ್ ಗಮನಕ್ಕೆ ಯಾಕೆ ತಂದಿಲ್ಲ ಅಂತಾರೆ. ತಂದಿದೀವಿ. ಇದಕ್ಕೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ನಾನು ಅದನ್ನ ಕೋರ್ಟ್ ಅಲ್ಲಿ ಕ್ರಮ ತಗೋತೀನಿ. 5-6 ವರ್ಷ ಅನುಭವದಲ್ಲಿ ಬಂದೇ ಇಲ್ಲ, ಒಂದ್ ದಿವಸನೂ ಬಂದಿಲ್ಲ. ಹಂಗ್ ಬಂದಿದ್ರೆ ಇಷ್ಟ ದಿವಸ ಈ ತರ ದಾನ್ಲೆ ಮಾಡಿದ್ರೆ ನಾವು ಬಿಡ್ತಾ ಇದ್ವಾ? ಹಂಗೇನು ಆಗಿಲ್ಲ. ಈಗ ಏಕಾಏಕಿ ಬಂದ ಅವತ್ತು ಹೊಡೆದಿರೋದು. ಅವರು ಕಟ್ಟಿದ್ರು, ಹಳಬರು ಕಟ್ಟಿದ್ರು. DC ಭೇಟಿ ಮಾಡ್ತಾರೆ. ಇಲ್ಲ, ಅವ್ರಿಗೆ ಕೊಟ್ಟಿದ್ದೀನಿ. DC ಅವರೆಲ್ಲ ರಜಾ ಹೋಗಿ ಬರ್ತೀನಿ. ಮತ್ತೆ ಯಾರ ಕಡೆಯಿಂದ ಮೋಸ ಆಗಿರ್ಬೋದು? ನಿಮಗೆ ಕನ್ನಡ ಬರಲ್ವಾ? ಅಲ್ಲ ನೀವ್ ಹೇಳಿ, ನಾನು ಹೇಳಿದ್ದೀನಿ ಎಲ್ಲಾನು. ಅಲ್ಲ ರೀ, ಗೌರ್ಮೆಂಟ್ ಯಾರು ಮಾಡ್ತಾರೆ ಫೇಕ್? ಯಾರು ಮಾಡ್ತಾರೆ? ಯಾರು ಕುತ್ಕೋತಾರೆ ಆಫೀಸಲ್ಲಿ? ಅವ್ರು ಮಾಡಿದ್ದಾರೆ. ಯಾವ ಇಸ್ಪಿಲಿ? ಯಾರ ಕಡೆಯಿಂದ ಆಗಿದೆ? ಸರ್ಕಾರದಿಂದ ಆಗಿದೆ. ಸರ್ಕಾರದಿಂದ ಆಗಿದೆ. ಸರ್ಕಾರದನ್ನ ಮಾಹಿತಿ ಕೊಟ್ಟಿದ್ವಿ. ಅವ್ರ ಕೇಸಿಂದ ಯಾವ ನಮ್ ಲಾಯರ್ ಕೇಳ್ಬೇಕು, ನಂಗೆ ಗೊತ್ತಿಲ್ಲ. ಅದು ಅವ್ರು 2 ಕೇಸ್ ಏನೋ ಹಾಕಿದ್ದಾರೆ, ಡಿಫಾಮೇಶನ್ ಏನೇನೋ ಹಾಕಿದ್ದಾರೆ. ನಮ್ ಲಾಯರ್ ಕೇಳ್ಬೇಕು. ಹಂಗಾಗಿ ಬಂದ್ರು ಡಬಲ್ ಡಾಕ್ಯುಮೆಂಟ್ಸ್ ಆಗಿದೆ ಅಂತನಾ ಏನು ಅನುಮಾನ? 2 ಅಂತ ನೀವ್ ಹೇಳ್ತಾ ಇರೋದು. ಈಗ ನಮ್ ಸರ್ವೆ ನಂಬರ್ ಅಲ್ಲ ರೀ, 2 ಆಗಿಲ್ಲ ರೀ. ಫೇಕ್ ಒಂದು, ಒರಿಜಿನಲ್ ಒಂದು. ಅವ್ರ ಫೇಕ್, ನಮ್ದು ಒರಿಜಿನಲ್. 2 ಆಗಿಲ್ಲ. ಒರಿಜಿನಲ್ 2 ಯಾರು ಮಾಡಕ್ಕಾಗಲ್ಲ. ಒಂದ್ ಫೇಕ್, ಒಂದ್ ಡೂಪ್ಲಿಕೇಟ್. ಅದನ್ನ ನಾನು ಗಮನಕ್ಕೆ ತಂದಿದ್ದೀನಿ. ಇವಾಗ ಏನ್ ಹೇಳಿ, ನೆನ್ನೆ ಹೇಳ್ತಿದ್ದವ್ರು DDS ನಮ್ಮ ಅಪ್ಪ ಅವ್ರ ಹೆಸರಲ್ಲಿದೆ ಅಂತ ಸೈಟ್. ತಲೆ ಕೆಟ್ಟಿರ್ಬೇಕು ಅವನಿಗೆಲ್ಲ. ನಮ್ ತಂದೆ ಹೆಸರಲ್ಲಿ ಇದೆಯಾ ಪ್ರಾಪರ್ಟಿ? ನನ್ನ ಹೆಸರಲ್ಲಿ ತಾನೇ ಇದೆ. ಅದಕ್ಕೆ ನೀವು ನಿಮ್ ಗಂಡನ ಹೆಸರು ಕೊಟ್ಟಿಲ್ಲ, ನಿಮ್ ತಂದೆಯವ್ರ ಹೆಸರಲ್ಲಿ ರಿಜಿಸ್ಟರ್ ಆಗಬೇಕಾದ್ರೆ ನಾವು ಕೇಳಿದ್ವಿ ನೋಟಿಸ್ ಪುಷ್ಪ ಅರುಣ್, ಶ್ರೀಮತಿ ಪುಷ್ಪ ಅರುಣ್ ಕುಮಾರ್ ಅಂತ ಕೊಡ್ತಾರೆ. ಅರುಣ್ ಕುಮಾರ್ ಅಂತ ನೀವು ಕೊಟ್ಟಿಲ್ಲ. ನೀವು ಬೇರೆ ನಿಮಗೆ ಕನ್ನಡ ಬರಲ್ಲ ಅನ್ಸುತ್ತೆ. ಅವ್ರು ಹೇಳಿದ್ದು ಅವ್ರ ಅಪ್ಪ ಅವ್ರ ಹೆಸರಲ್ಲಿ ಪ್ರಾಪರ್ಟಿ ಇದೆ ಕೇಳಿ ನೋಡಿ. ಇನ್ನೊಂದ್ಸರಿ ಅವ್ರ ಅಪ್ಪ ಅವ್ರ ಹೆಸರಲ್ಲಿ ಪ್ರಾಪರ್ಟಿ ತಗೊಂಡಿರೋದು ಅಂತ ಹೇಳಿರೋದ. ತಂದೆ ಯಜಮಾನ್ರ ಹೆಸರು ಬರುತ್ತಲ್ಲ, ಪುಷ್ಪ ಅರುಣ್ ಕುಮಾರ್ ಅಂತ. ಅದ್ರ ನೋಟಿಸ್ ಅಲ್ಲ, ಅದು ಯಾಕೆ ಕೊಟ್ಟಿಲ್ಲ ಅವರು? ಅಷ್ಟೇ. ಓಕೆ.